ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇನ್ನೇನು ಕಳೆದ 3-4 ದಿನಗಳಲ್ಲಿ ಯಾರು ವಿನ್ ಆಗ್ತಾರೆ ಎನ್ನುವಂಥದ್ದು ಪ್ರತಿಯೊಬ್ಬರು ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಜೊತೆಗೆ ಬಿಗ್ ಬಾಸ್‌ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ತುಕಾಲಿ ಸಂತೋಷ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಸರ್. ನಾನು ಚೆನ್ನಾಗಿದ್ದೀನಿ. ನೀವು? ಓ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಇವತ್ತು ಸುಖೀಭವ ಪಿಕ್ಚರ್ದು ಪ್ರೆಸ್ ಮೀಟಿಗೆ ಬಂದಿದೆ. ಎಲ್ಲ ಸುಖೀಭವ ಮಾಡಿದ್ದಾರೆ ಸರ್. ನೀವು ಸುಕ್ಕಿ ಭವನ. 100% ಸುಖೀಭವ. ಈಗ ಬಿಗ್ ಬಾಸ್ ಸೀಸನ್ 12 ಇನ್ನೇನು 3-4 ದಿನಗಳಲ್ಲಿ ಯಾರು ವಿನ್ ಆಗ್ತಾರೆ ಎನ್ನುವಂಥದ್ದು ಕುತೂಹಲ ಇದೆ. ಒಂದ್ ಕಡೆ ಗಿಲ್ಲಿ ಅಂತೇಳಿ ಒಂದಷ್ಟು ಕ್ರೇಜ್ ಶುರುವಾಗಿದೆ, ಮತ್ತೊಂದು ಕಡೆ ಅಶ್ವಿನಿ ಎನ್ನುವಂಥದ್ದು. ಒಂದಷ್ಟು ಗೊಂದಲಗಳಿದೆ. ಜೊತೆಗೆ ಅಭಿಮಾನಿಗಳು ಕೂಡ ಅವರವರಿಗೆ ಬೇಕಾಗಿರ್ತಕ್ಕಂಥ ಸ್ಪರ್ಧಿಯ ಪರ ಮತಯಾಚನೆ ಮಾಡ್ತಿದ್ದಾರೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ಸರ್ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ, ಯಾಕೆಂದರೆ ನಾವು ಒಳಗಡೆ ಇದ್ದಾಗ ಹೊರಗಡೆ ಏನು ಮಾಡ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಹೆವಿ ಕ್ರೇಜು ಎಲ್ಲ ಕಡೆ ನೋಡಿದ್ರೆ ಕಟೌಟ್ರು ಬ್ಯಾನರು, ಪ್ರತಿಯೊಂದು ಸ್ಪರ್ಧಿಗಳದ್ದು ಕಟೌಟ್ರು ಬ್ಯಾನರ್ ಹಾಕ್ತಾಯಿದ್ದಾರೆ. ಭಾರಿ ಖುಷಿ ಆಗುತ್ತೆ. ಇನ್ನೇನು ಗೊತ್ತಾಗುತ್ತಿಲ್ಲ ನಿಮಗೆ, ನೀನೊಂದು 3 ಡೇಸ್ ಬಿಟ್ಟರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ನೀವಿದ್ದಂಥ ಸೀಸನ್ಗೂ ಈ ಸೀಸನ್ ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಈ ಸರಿ ಚಾನಲ್ ಬೇರೆ ನಂಬರ್ 1 ಆಗಿರುವಂಥದ್ದು, ಸ್ಪರ್ಧಿಗಳು ಬೇರೆ ಸಿಕ್ಕಾಬಟ್ಟೆ ಎಂಟರ್ಟೈನ್ ಮಾಡ್ತಾರೆ ಎನ್ನುವಂಥ ಸುದ್ದಿ ಇದೆ. ಅದರಲ್ಲೂ ಗಿಲ್ಲಿ ಎನ್ನುವಂಥದ್ದು, ಗಿಲ್ಲಿ ನಿಮ್ಗೆ ಎಷ್ಟು ಇಷ್ಟ? ಗಿಲ್ಲಿ ತುಂಬ ಇಷ್ಟ ಸರ್, ಯಾಕೆಂದರೆ ನಮ್ಮ ಹುಡುಗ, ನಮ್ಮ ಜೊತೆ ಕೆಲಸ ಮಾಡಿದವನು. ಅದರಿಂದ ತುಂಬ ಇಷ್ಟ, ಯಾಕೆಂದರೆ ನಮ್ಮೊಳಗಿದ್ದವನೊಬ್ಬ ಈ ಮಟ್ಟಕ್ಕೆ ಇಷ್ಟೊಂದು ಅಭಿಮಾನ ಸಂಪಾದನೆ ಮಾಡಿ ಬಿಗ್ ಬಾಸಲ್ಲಿ ಇಷ್ಟೊಂದು ಹೆಸರು ಮಾಡ್ತಾ ಇದ್ದಾನಲ್ಲ ಅನ್ನೋದು ನನಗೆ ತುಂಬ ಇಷ್ಟ ಸರ್. ಯಾಕೆಂದರೆ ಜೊತೆಲೇ ಕೆರಿಯರ್ ಸ್ಟಾರ್ಟ್ ಮಾಡಿದವರು. ಹೆಚ್ಚು ಕಮ್ಮಿ ನಾನು ಸ್ವಲ್ಪ ಸೀನಿಯರ್ ಆದರೆ ಅವನೀಗ ಕಾಮಿಡಿ ಕಿಲ್ಲರ್ ಸೀಸನ್ 4 ಎಂಟ್ರಿ ಕೊಟ್ಟವರು. ಅಲ್ಲಿಂದ ಒಡನಾಟ ಇಲ್ಲಿವರೆಗೂ ತುಂಬ ಚೆನ್ನಾಗಿತ್ತು. ಹಂಗಾಗಿ ನಮ್ಮೊಳಗಿದ್ದವನೊಬ್ಬ ಒಳಗಡೆ ಚೆನ್ನಾಗಿ ಆಡಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾನಲ್ಲ, ಗೆದ್ದು ಬರಬೇಕು ಅನ್ನೋದೇ ನಮ್ಮ ಆಸೆ ಸರ್, ಇನ್ನೇನಿಲ್ಲ. ಇಲ್ಲಿ ಕಾಮಿಡಿ ವರ್ಕ್ ಆಗುತ್ತಾ ಸರ್? 100% ಸರ್. ಯಾಕೆಂದರೆ ನೀವು ತಗೊಂಡಂಗೆ ಈಗ ಕಾಮಿಡಿ ಆರ್ಟಿಸ್ಟ್ ಒಳಗಡೆ ಇದ್ದಾಗ ಸೇಮ್ ಪ್ರಾಬ್ಲಮ್ ನಮಗೂ ಆಗಿದೆ. ಯಾಕೆಂದ್ರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ, ಯಾರಿಗಾದ್ರೂ ನೋವಾಯಿತು ಅಂದರೆ ಅದು ನಮಗೆ ಗೊತ್ತಾಗಲ್ಲ. ಆ ಟೈಮಲ್ಲಿ ಎಲ್ಲ ನಕ್ಬಿಟ್ಟಿರ್ತಾರೆ, ಆಮೇಲೆ ನೋವಾಯಿತು ಅಂದ್ಬಿಡ್ತಾರೆ. ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆ ಬ್ಯಾಲೆನ್ಸಿಂಗ್ ಅವ್ನಿಗೆ ಗೊತ್ತು ಸರ್. ಬಿಗ್ ಬಾಸಲ್ಲಿ ಹೆಂಗೆ ಆಡಬೇಕು, ಯಾವ ಥರ ಮಾಡಬೇಕು, ಎಲ್ಲ ಸೂಪರಾಗಿ ಆಡ್ತಾ ಇದ್ದಾನೆ. ಇನ್ನೇನು ಕೆಲವೇ ದಿನಗಳಿದೆ. ತಾಯಿ ಚಾಮುಂಡೇಶ್ವರಿ ಅವ್ನಿಗೆ ಆಶೀರ್ವಾದ ಮಾಡಿ ಗೆದ್ದು ಬರಲಿ ಅಂತಲೇ ನಾನು ಕೇಳ್ಕೊತೀನಿ. ಗೆದ್ದು ಬಂದರೆ ಖುಷಿ ಪಡೋರಲ್ಲಿ ನಾನು ಕೂಡ ಒಬ್ಬ. ಬಿಗ್ ಬಾಸ್ ವ್ಯಕ್ತಿತ್ವದ ಆಟನ ವೈಯಕ್ತಿಕ ಆಟ? ಸರ್ ವ್ಯಕ್ತಿತ್ವ ವೈಯಕ್ತಿಕ ಎರಡೂ ಬೇಕು ಸರ್. ವೈಯಕ್ತಿಕ ಅಂದರೆ ನಮಗಿರೋ ಇದು ಒಂದು ಸ್ವಾರ್ಥನೂ ಇರಬೇಕಾಗುತ್ತೆ, ಯಾಕೆ ನಾವು ಗೆಲ್ಲಬೇಕಲ್ಲ. ವೈಯಕ್ತಿಕವಾಗಿಯೂ ಇರಬೇಕಾಗುತ್ತೆ, ವ್ಯಕ್ತಿತ್ವನೂ ಉಳಿಸ್ಕೊಬೇಕಾಗುತ್ತೆ. ಎಲ್ಲ ಮಿಕ್ಸ್ ಆದರೆ ಮಾತ್ರ ಬಿಗ್ ಬಾಸು ಸರ್, ಒಂದು ಅಂತ ಹೇಳೋಕ್ಕಲ್ಲ. ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ದಿನಗಳ ಕಾಲ ಜೀವಿಸಿದಿರಿ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಹಾಕ್ತಾರೆ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಸ್ಕೀಮು ಹಾಕ್ತಾರೆ ಎನ್ನುವಂಥದ್ದು ಇದೆಲ್ಲ ನೋಡಿ ಇವ್ರು ಆಡೋದು ನೋಡಿದ್ರೆ ಹಂಗೆ ಅನಿಸುತ್ತೆ. ಬಟ್ ನಾನು ಹೊರ್ತುರೋಣ ಸುಮಾರು ದಿವಸ ಇದ್ರೂ ಕೂಡ ನಮಗೇನು ಆ ಥರ ಅನ್ನಿಸ್ಲಿಲ್ಲ ಇಬ್ರಿಗೂ. ಅಂತ ಹೋಗೋ ಟೈಮ್ ಬಂದಾಗ ಇಬ್ಬರು ಒಟ್ಟಿಗೆ ಹೊಂಟೋಗ್ಬಿಡೋಣ ಅಂತ ಅಂದ್ವಿ. ಅಣ್ಣ ನೀನಿರು ನಾನು ಹೋಗ್ತೀನಿ, ನಾನಿರು ನೀನು ಹೋಗ್ತೀನಿ ಅಂತ ಒಂದು ಪ್ರೀತಿಯಿಂದ ಬಿಟ್ಕೊಟ್ಟಿರೋದು ಇದೆ. ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇಲ್ಲಿಂದ 2 ವರ್ಷ ಆಯಿತು ಬಿಗ್ ಬಾಸ್ ಮುಗಿದು. ಇಲ್ಲಿವರೆಗೂ ನಾನು ಹೊರತೂರು ಸಂತೋಷಣ ಅಷ್ಟೇ ಬಾಂಡಿಂಗಲ್ಲಿದ್ವಿ. ನನ್ನನ್ನು ಅವ್ರು ಬಿಟ್ಕೊಡಲ್ಲ, ಅವರು ನಾನು ಬಿಟ್ಕೊಡಲ್ಲ. ಇವಾಗ್ಲೂ ಬಿಗ್ ಬಾಸ್ ಇಲ್ಲದೇ ಇದ್ರೂ ಅಷ್ಟು ಬಾಂಡಿಂಗನ್ನು ಸಂಪಾದನೆ ಮಾಡಿದ್ವಿ. ಆ ವಿಶ್ವಾಸನ ಸಂಪಾದನೆ ಮಾಡೋಕ್ಕೆ ಬಿಗ್ ಬಾಸೇ ಕಾರಣ. ಕೆಲವೊಬ್ರು ಉಳಿಸ್ಕೋತಾರೆ, ಕೆಲವೊಬ್ರು ಉಳಿಸ್ಕೊಳ್ಳಲ್ಲ. ಹಂಗಾಗಿ ಅದೇನು ಅನಿಸಲ್ಲ ಸರ್. ಒಳ್ಳೊಳಗೆ ಇಟ್ಟು ಸ್ಕೆಚ್ ಆಗ್ತಾರೆ ಅಂದರೆ ಆ ಥರ ಏನಿಲ್ಲ. ಪಾಪ ಅವ್ರು ವೈಯಕ್ತಿಕ ಆಟ ಆಡ್ತಾ ಇರ್ತಾರೆ. ಯಾರನ್ನಾದ್ರೂ ನಾಮಿನೇಟ್ ಮಾಡಬೇಕು ಅಂದರೆ ಇದ್ದವ್ರು 3 ಜನದಲ್ಲಿ ಮಾಡಲೇಬೇಕಲ್ಲ, ಅಷ್ಟೇ. ಬಿಗ್ ಬಾಸ್ ಎನ್ನುವಂಥದ್ದು ಎಲ್ರಿಗೂ ನೋಡಿದ ತಕ್ಷಣ ಒಂದು ರೀತಿ ಫೇರ್ ಆಗಿ ಆಡ್ತಾರೆ ಎನ್ನುವಂಥದ್ದು, ಕಪಲ್ಸ್ ಥರ ಎನ್ನುವಂಥದ್ದು. ಆದರೆ ನೀವು ಅದನ್ನು ಸೀಸನ್ನ ಬ್ರೇಕ್ ಮಾಡಿದ್ರಿ, ಒಂದು ಸ್ನೇಹವನ್ನು ತೋರಿಸ್ಕೊಡ್ಬೋದು ಎನ್ನುವಂಥದ್ದು. ನೀವಾಗಿರ್ಬೋದು, ಸಂತೋಷ್ ಅವರಾಗಿರ್ಬೋದು. ಈಗ ಸಂತೋಷ್ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ, ಅಂದರೆ ರನ್ನರಪ್ಪಿಗೆ ನಾನು ಒಂದಿಷ್ಟು ಹಣ ಕೊಡ್ತೀನಿ, ಅಂದರೆ ಪ್ರೋತ್ಸಾಹ ಧನ ಕೊಡ್ತೀನಿ ಎನ್ನುವಂಥದ್ದು. ಖಂಡಿತ ಕೊಡ್ತಾರಂತೆ ಸರ್. ನಾನು ಕೇಳಿದೆ, ಅಣ್ಣ ಅದು ಹೆಂಗಣ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟಲ್ಲ, ಕೊಡ್ತೀಯಾ ಹೆಂಗಣ ಅಂತ ಅಂದೆ. 100% ಕೊಡ್ತೀನಿ ಅಂತ ಹೇಳವ್ರೆ. ನೋಡಬೇಕು ಅದು ಯಾವ ಥರ ಕೊಡ್ತಾರೋ ಏನೋ, ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ 10 ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ ಅವರು. ಆ ಥರ. ಆಮೇಲೆ ಇನ್ನೊಂದೇನೆಂದರೆ, ಈ ಬಿಗ್ ಬಾಸಲ್ಲಿ ನಂದು ಸಂತು ಅಣ್ಣನ ಥರ ಜೋಡಿ ಯಾವುದೂ ಬರಲೇ ಇಲ್ಲ ನಾವು ಹೋದ್ಮೇಲಿಂದ. ಬಟ್ ಆ ಥರನೂ ಇರ್ಬೋದಲ್ವ ಅಂತ ಅನಿಸುತ್ತೆ ನಮಗೆ. ಬಟ್ ನನ್ನ ಥರನೂ ನಾನು ಅಲ್ಲಿಂದ ಇಲ್ಲಿಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಬಂದೆ. ಆ ಥರದವ್ರು ಯಾರೂ ಸಿಗಲಿಲ್ಲ. ಬಟ್ ನಮ್ಮ ಥರದವ್ರು ಯಾರೂ ಸಿಗ್ತಾ ಇಲ್ಲ ಬಿಗ್ ಬಾಸಲ್ಲಿ. ತುಕಾಲಿ ಸಂತೋಷ್ ಅವ್ರು ಅಂತ ಹೇಳಿದ್ರೆ ಸತ್ಯವನ್ನೇ ಹೇಳ್ತಾರೆ, ಸುಳ್ಳನ್ನು ಹೇಳೋದೇ ಇಲ್ಲ ಎನ್ನುವಂಥದ್ದು. ಈಗ ಸುದೀಪ್ ಸರ್ ಕೈಯಲ್ಲಿ ರೈಟು ಮತ್ತು ಲೆಫ್ಟ್ ಯಾರು ಇರ್ತಾರೆ? ನಾನು 100% ನಾನು ಸತ್ಯವನ್ನೇ ಹೇಳ್ತೀನಿ. ಆದರೆ ಸುದೀಪ್ ಸರ್ ಕೈಲಿರೋದು ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಸತ್ಯ ಹೇಳ್ತೀನಿ. ಯಾರು ಇರ್ಬೋದು ನಿಮ್ಮ ಊಹೆ? ಅಲ್ಲ, ಯಾರಿರ್ಬೋದು ಊಹೆ ಅಂತಂದರೆ, ನಾನು ರೈಟು ಲೆಫ್ಟ್ ಹೇಳಿದ್ರೆ ನನಗೆ ಕೇಳ್ಬಿಡ್ತೀರಿ ಇವ್ರದ್ದಿರುತ್ತೆ ಅವ್ರದ್ದಿರುತ್ತೆ ಅಂತ. ಬಟ್ 6 ಜನದಲ್ಲಿ ಇಬ್ರದ್ದು ಇರುತ್ತೆ ಸರ್. ಆಯಿತು. ಸಂತೋಷ್ ಅವ್ರ ಪ್ರಕಾರ ಯಾರು ವಿನ್ ಆಗ್ಬೋದು? ಸರ್ ಯಾರು ವಿನ್ ಆಗ್ಬೋದು ಅನ್ನೋದಕ್ಕಿಂತ ನನಗೆ ಗಿಲ್ಲಿನೇ ಗೆಲ್ಲಬೇಕು ಅಂತ ಆಸೆ. ಗೆಲ್ಲಿ ಸರ್, ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕು. ಅವನು ನಮ್ಮೊಳಗಿದ್ದವನೊಬ್ಬ ದೊಡ್ಡ ಮಟ್ಟಕ್ಕೆ ಹೋಗಿ ಒಂದು ದೊಡ್ಡ ಹೀರೋ ಥರ ಆಗಿ ದೊಡ್ಡ ಜನ ಸಂಪಾದನೆ ಮಾಡಿ ಬೆಳ್ಕೋಬೇಕು ಅನ್ನೋದು ಆಸೆ ಅಷ್ಟೇ ಸರ್. ನಮಗೇನು ಆ ಥರದ್ದೇನಿಲ್ಲ. ನಮ್ಮೊಳಗಿದ್ದವನೊಬ್ಬ ಬೆಳಿಬೇಕು.
ಆ ಹಂಬಲ ಡೇ ಒನ್ನಿಂದ ಇಲ್ಲಿವರೆಗೂ ನನಗೇನಾದರೂ ಇದ್ದರೆ ಅದು ಗಿಲ್ಲಿ ಗೆಲ್ಲಬೇಕು ಅನ್ನೋದು ಅಷ್ಟೇ. ಇಲ್ಲೇನಿಲ್ಲ, ಯಾಕೆಂದರೆ ನಮ್ಮೊಳಗಿದ್ದವನೊಬ್ಬ ಗೆಲ್ಲಬೇಕು, ಬೆಳಿಬೇಕು, ಮುಂದೆ ಹೋಗಬೇಕು. ನಮ್ಮ ಭಾವ ಗೆದ್ದಾಗಲೂ ಅಷ್ಟೇ ಖುಷಿ ಪಟ್ಟಿದ್ದು, ನಮ್ಮ ಮಂಜು ಪಾವಗಡ ಗೆದ್ದಾಗ. ಯಾಕೆಂದರೆ ನಮ್ಮ ಕಾಮಿಡಿ ಕಿಲಾಡಿ, ಗಿಚ್ಚಿ ಗಿಲಿ ಗಿಲಿ, ಮಜಾ ಭಾರತ ಇಂಥ ಆರ್ಟಿಸ್ಟ್ಗಳು ಒಂದು ದೊಡ್ಡ ಮಟ್ಟದ ಒಂದು ಸಾಧನೆಗೆ ಹೋದಾಗ, ಸೆಲೆಬ್ರಿಟಿ ಲೆವೆಲ್ಗೆ ಹೋದಾಗ, ಅಲ್ಲಿ ಗೆದ್ದಾಗ ಅವ್ನು ಗೆಲ್ಲಲ್ಲ, ಸೊ ನಾವೆಲ್ಲ ಗೆದ್ದಂಗೆ ಆಗುತ್ತೆ. ಅದು ನನಗೆ ಖುಷಿ ಸರ್, ಅಷ್ಟೇ. ಸೊ ಇದ್ರ ಜೊತೆಗೆ ಸೊ ನೀವು ಕೂಡ ಬಿಗ್ ಬಾಸ್ ಮನೇಲಿ ಇದ್ರಿ, ನಿಮ್ಮ ಮನೆಯವರು ಕೂಡ ಬಿಗ್ ಬಾಸ್ ಮನೇಲಿ ಇದ್ರು. ಬಿಗ್ ಬಾಸ್ ಮನೆ ಅಂತ ತಕ್ಷಣ ಎಷ್ಟು ಮಿಸ್ ಮಾಡ್ಕೋತೀರಿ? ಸರ್ ತುಂಬ ಮಿಸ್ ಮಾಡ್ಕೋತೀನಿ. ಈ ಸಲ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಹೋಗ್ತೀನಿ ಸರ್. ಇನ್ನೊಂದು 3 ಡೇಸ್ ಒಳಗೆ ಏನಾದರೂ ಅದ್ರ ಒಳಗಡೆ ಹೋಗೋಂಥ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಿಚ್ಚಿ ಗಿಲಿ ಗಿಲಿ ಲಾಂಚ್ಗೆ ಏನಾದರೂ ಒಳಗಡೆ ಪ್ರಮೋಷನ್ ಕಳಿಸ್ಬೋದು, ಸೊ ಹೋಗಿ ಬರ್ತೀನಿ ಸರ್. ಫೈನಲಿ ಬಿಗ್ ಬಾಸ್ ಅಂದ ತಕ್ಷಣ ಒಂದಿಷ್ಟು ಆಡಿಯನ್ಸ್ಗೆ ಕುತೂಹಲ ಇರುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಆ, ಸೋಲು ಗೆಲುವು ಕಾಮನ್ನು, ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿ ಗೆಲ್ಲಿಲ್ಲ ಅಂದ್ರೂ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಗೆದ್ದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಅವ್ರ ಮೇಲೆ ಇರಲಿ. ಜಾಸ್ತಿ ಸಪೋರ್ಟು ನಮ್ಮ ಗಿಲ್ಲಿ ಮೇಲೆ ಹಾಕಿ, ಒಂದು ಸ್ವಲ್ಪ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಕೊನೆ ಪ್ರಶ್ನೆ. ಸೊ ಹಣಬಲ ಮತ್ತೆ ಜನಬಲ ಎನ್ನುವಂಥದ್ದು ಒಂದಿಷ್ಟು ಚರ್ಚೆ ಆಗ್ತಿದೆ, ಇದೆಲ್ಲ ವರ್ಕ್ ಆಗುತ್ತಾ? ಇದು ವರ್ಕ್ ಆಗುತ್ತೆ? ಪ್ರಶ್ನೆ. ಹಾಂ, ಹಣಬಲ ಜನಬಲ ವರ್ಕ್ ಆಗುತ್ತೆ? ಹಣಬಲ ಜನಬಲ ನಮ್ಮ ತಾಯಿನೇ ವರ್ಕ್ ಆಗಿಲ್ಲ. ಯಾಕೆ ಅಂತ ಕೇಳಿ, ಅಲ್ಲಿ ಹಣನೂ ಇಲ್ಲ, ಜನನೂ ಇಲ್ಲ. ಅಲ್ಲಿ ಅವ್ರ ಪಾಪ ಒಳಗಡೆ ಅವ್ರಿಗೇನು ಗೊತ್ತಾಗಲ್ಲ. ಇಲ್ಲಿ ಹೊರಗಡೆ ಏನು ಹೇಳಿದ್ರು ಅದೊಂದು ಬಾರ್ಡರ್ ಅಷ್ಟೇ. ಯಾವ ಯಾವ ವೈಯಕ್ತಿಕ ವ್ಯಕ್ತಿಗಾಗಲಿ ಮತ್ತು ಇನ್ನೊಂದಾಗಲಿ ಯಾರನ್ನೂ ಅಲ್ಲಿ ಕನೆಕ್ಟೇ ಮಾಡ್ಕೊಳ್ಳಲ್ಲ. ಅದೊಂದು ಪ್ರಪಂಚ. ಆ ಪ್ರಪಂಚದಲ್ಲಿ ಏನು ಇಲ್ಲಿ ಓಟ್ ಹಾಕಿರ್ತಾರೆ ಅದಷ್ಟೇ ಸತ್ಯ. ಅದ್ರ ಮುಖಾಂತರನೇ ಗೆಲ್ಸೋದು. ಇಲ್ಲಿ ಹಣಬಲ ಜನಬಲ ಯಾವುದೂ ಮುಖ್ಯ ಆಗಲ್ಲ. ಸೊ ಹಂಗಾಗಿ ಸುದೀಪ್ ಅಣ್ಣನೂ ಅಷ್ಟೇ. ಅವರ ಮಾತಾಗಿರೋದು, ಅವರ ಒಂದು ನಡವಳಿಕೆ ರೀತಿಯಾಗಿರ್ಬೋದು, ಅವ್ರು ಪರ್ಫೆಕ್ಟಾಗಿ ಬಿಗ್ ಬಾಸ್ ಅಂದ ತಕ್ಷಣ ಅವರಷ್ಟು ಪರ್ಫೆಕ್ಟಾಗಿ ಒಂದು ಡಿಸಿಷನ್ ಆಗಲಿ ಮತ್ತೊಂದಾಗಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಣ್ಣನೇ ಅದಕ್ಕೆ ಸೂಟಬಲ್ ಅಂತ ಅನ್ಕೋತೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ತುಕಾಲಿ ಸಂತೋಷ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ. ಇನ್ನೇನು ಕಳೆದ 3-4 ದಿನಗಳಲ್ಲಿ ಸೊ ಯಾರು ವಿನ್ ಆಗ್ತಾರೆ ಎನ್ನುವಂಥದ್ದು ಪ್ರತಿಯೊಬ್ಬರು ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆ. ಸೊ ನಮ್ಮ ಜೊತೆಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂಥ ತುಕಾಲಿ ಸಂತೋಷ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು? ಓ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಇವಾಗ ಸುಖೀಭವ ಪಿಕ್ಚರ್ದು ಪ್ರೆಸ್ ಮೀಟಿಗೆ ಬಂದಿದೆ. ಎಲ್ಲ ಸುಖೀಭವ ಮಾಡಿದ್ದಾರೆ ಸರ್. ನೀವು ಸುಕ್ಕಿ ಭವನ? 100% ಸುಖೀಭವ. ಸೊ ಈಗ ಬಿಗ್ ಬಾಸ್ ಸೀಸನ್ 12 ಸೊ ಇನ್ನೇನು 3-4 ದಿನಗಳಲ್ಲಿ ಯಾರು ವಿನ್ ಆಗ್ತಾರೆ ಎನ್ನುವಂಥದ್ದು ಕುತೂಹಲ ಇದೆ. ಒಂದ್ ಕಡೆ ಗಿಲ್ಲಿ ಅಂತೇಳಿ ಒಂದಷ್ಟು ಕ್ರೇಜ್ ಶುರುವಾಗಿದೆ, ಮತ್ತೊಂದು ಕಡೆ ಅಶ್ವಿನಿ ಎನ್ನುವಂಥದ್ದು. ಸೊ ಒಂದಷ್ಟು ಗೊಂದಲಗಳಿದೆ. ಜೊತೆಗೆ ಅಭಿಮಾನಿಗಳು ಕೂಡ ಅವ್ರವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಪರ್ಧಿಯ ಪರ ಮತಯಾಚನೆ ಮಾಡ್ತಿದ್ದಾರೆ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ? ಸರ್ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಯಾಕೆಂದರೆ ನಾವು ಒಳಗಡೆ ಇದ್ದಾಗ ಹೊರಗಡೆ ಏನು ಮಾಡ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಹೆವಿ ಕ್ರೇಜು. ಎಲ್ಲ ಕಡೆ ನೋಡಿದ್ರೆ ಕಟೌಟ್ರು, ಬ್ಯಾನರು, ಪ್ರತಿಯೊಂದು ಸ್ಪರ್ಧಿಗಳದ್ದು ಕಟೌಟ್ರು, ಬ್ಯಾನರ್ ಹಾಕ್ತಾಯಿದ್ದಾರೆ. ಭಾರಿ ಖುಷಿ ಆಗುತ್ತೆ. ಇನ್ನೇನು ಗೊತ್ತಾಗುತ್ತಲ್ಲ ನಿಮಗೆ, ಇನ್ನೊಂದು 3 ಡೇಸ್ ಬಿಟ್ಟರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಸೊ ನೀವಿದ್ದಂಥ ಸೀಸನ್ಗೂ ಈ ಸೀಸನ್ ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಈ ಸರಿ ಚಾನಲ್ ಬೇರೆ ನಂಬರ್ 1 ಆಗಿರುವಂಥದ್ದು, ಸ್ಪರ್ಧಿಗಳು ಬೇರೆ ಸಿಕ್ಕಾಬಟ್ಟೆ ಎಂಟರ್ಟೈನ್ ಮಾಡ್ತಾರೆ ಎನ್ನುವಂಥ ಸುದ್ದಿ ಇದೆ. ಸೊ ಅದರಲ್ಲೂ ಗಿಲ್ಲಿ ಎನ್ನುವಂಥದ್ದು, ಗಿಲ್ಲಿ ನಿಮ್ಗೆ ಎಷ್ಟು ಇಷ್ಟ? ಗಿಲ್ಲಿ ತುಂಬ ಇಷ್ಟ ಸರ್. ಯಾಕೆಂದರೆ ನಮ್ಮ ಹುಡುಗ, ನಮ್ಮ ಜೊತೆ ಕೆಲಸ ಮಾಡಿದವನು. ಅದರಿಂದ ತುಂಬ ಇಷ್ಟ. ಯಾಕೆಂದರೆ ನಮ್ಮೊಳಗಿದ್ದವನೊಬ್ಬ ಈ ಮಟ್ಟಕ್ಕೆ ಇಷ್ಟೊಂದು ಅಭಿಮಾನ ಸಂಪಾದನೆ ಮಾಡಿ ಬಿಗ್ ಬಾಸಲ್ಲಿ ಇಷ್ಟೊಂದು ಹೆಸರು ಮಾಡ್ತಾ ಇದ್ದಾನಲ್ಲ ಅನ್ನೋದು ನನಗೆ ತುಂಬ ಇಷ್ಟ ಸರ್. ಯಾಕೆಂದರೆ ಜೊತೆಲೇ ಕೆರಿಯರ್ ಸ್ಟಾರ್ಟ್ ಮಾಡಿದವರು. ಹೆಚ್ಚು ಕಮ್ಮಿ ನಾನು ಸ್ವಲ್ಪ ಸೀನಿಯರ್ ಆದರೆ ಅವನೀಗ ಕಾಮಿಡಿ ಕಿಲಾಡಿ ಸೀಸನ್ 4 ಎಂಟ್ರಿ ಕೊಟ್ಟವರು. ಸೊ ಅಲ್ಲಿಂದ ಒಡನಾಟ ಇಲ್ಲಿವರೆಗೂ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ನಮ್ಮೊಳಗಿದ್ದವನೊಬ್ಬ ಒಳಗಡೆ ಚೆನ್ನಾಗಿ ಆಡಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾವನಲ್ಲ, ಗೆದ್ದು ಬರಬೇಕು ಅನ್ನೋದೇ ನಮ್ಮ ಆಸೆ ಸರ್, ಇನ್ನೇನಿಲ್ಲ. ಇಲ್ಲಿ ಕಾಮಿಡಿ ವರ್ಕ್ ಆಗುತ್ತಾ? ಸರ್ 100% ಸರ್. ಯಾಕೆಂದರೆ ನೀವು ತಗೊಂಡಂಗೆ ಈಗ ಕಾಮಿಡಿ ಆರ್ಟಿಸ್ಟ್ ಒಳಗಡೆ ಇದ್ದಾಗ ಸೇಮ್ ಪ್ರಾಬ್ಲಮ್ ನಮಗೂ ಆಗಿದೆ. ಯಾಕೆಂದ್ರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ, ಯಾರಿಗಾದ್ರೂ ನೋವಾಯಿತು ಅಂದರೆ ಅದು ನಮಗೆ ಗೊತ್ತಾಗಲ್ಲ. ಆ ಟೈಮಲ್ಲಿ ಎಲ್ಲ ನಕ್ಬಿಟ್ಟಿರ್ತಾರೆ, ಆಮೇಲೆ ನೋವಾಯಿತು ಅಂದ್ಬಿಡ್ತಾರೆ. ಸೊ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆ ಬ್ಯಾಲೆನ್ಸಿಂಗ್ ಅವ್ನಿಗೆ ಗೊತ್ತು ಸರ್. ಸೊ ಬಿಗ್ ಬಾಸಲ್ಲಿ ಹೆಂಗೆ ಆಡಬೇಕು, ಯಾವ ಥರ ಮಾಡಬೇಕು, ಸೊ ಎಲ್ಲ ಸೂಪರಾಗಿ ಆಡ್ತಾ ಇದ್ದಾನೆ. ಇನ್ನೇನು ಕೆಲವೇ ದಿನಗಳಿದೆ. ತಾಯಿ ಚಾಮುಂಡೇಶ್ವರಿ ಅವ್ನಿಗೆ ಆಶೀರ್ವಾದ ಮಾಡಿ ಗೆದ್ದು ಬರಲಿ ಅಂತಲೇ ನಾನು ಕೇಳ್ಕೊತೀನಿ. ಗೆದ್ದು ಬಂದರೆ ಖುಷಿ ಪಡೋರಲ್ಲಿ ನಾನು ಕೂಡ ಒಬ್ಬ. ಬಿಗ್ ಬಾಸ್ ವ್ಯಕ್ತಿತ್ವದ ಆಟನ ವೈಯಕ್ತಿಕ ಆಟ? ಸರ್ ವ್ಯಕ್ತಿತ್ವ ವೈಯಕ್ತಿಕ ಎರಡೂ ಬೇಕು ಸರ್. ವೈಯಕ್ತಿಕ ಅಂದರೆ ನಮಗಿರೋ ಇದು ಒಂದು ಸ್ವಾರ್ಥನೂ ಇರಬೇಕಾಗುತ್ತೆ. ಯಾಕೆ ನಾವು ಗೆಲ್ಲಬೇಕಲ್ಲ. ವೈಯಕ್ತಿಕವಾಗಿಯೂ ಇರಬೇಕಾಗುತ್ತೆ, ವ್ಯಕ್ತಿತ್ವನೂ ಉಳಿಸ್ಕೊಬೇಕಾಗುತ್ತೆ. ಎಲ್ಲ ಮಿಕ್ಸ್ ಆದರೆ ಮಾತ್ರ ಬಿಗ್ ಬಾಸು ಸರ್, ಒಂದು ಅಂತ ಹೇಳೋಕ್ಕಲ್ಲ. ಸೊ ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ದಿನಗಳ ಕಾಲ ಜೀವಿಸಿದಿರಿ. ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಹಾಕ್ತಾರೆ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಸ್ಕೀಮು ಹಾಕ್ತಾರೆ ಎನ್ನುವಂಥದ್ದು ಇದೆಲ್ಲ ನೋಡಿ ಇವ್ರು ಆಡೋದು ನೋಡಿದ್ರೆ ಅನಿಸುತ್ತೆ. ಬಟ್ ನಾನು ಹೊರತುರೋಣ ಸುಮಾರು ದಿವಸ ಇದ್ರೂ ಕೂಡ ನಮಗೇನು ಆ ಥರ ಅನ್ನಿಸ್ಲಿಲ್ಲ ಇಬ್ರಿಗೂ.
ಸೊ ಅಂತ ಹೋಗೋ ಟೈಮ್ ಬಂದಾಗ ಇಬ್ಬರು ಒಟ್ಟಿಗೆ ಹೊಂಟೋಗ್ಬಿಡೋಣ ಅಂತ ಅಂದ್ವಿ. ಅಣ್ಣ ನೀನಿರು ನಾನು ಹೋಗ್ತೀನಿ, ನಾನಿರು ನೀನು ಹೋಗ್ತೀನಿ ಅಂತ ಒಂದು ಪ್ರೀತಿಯಿಂದ ಬಿಟ್ಕೊಟ್ಟಿರೋದು ಇದೆ. ಸೊ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇಲ್ಲಿಂದ 2 ವರ್ಷ ಆಯಿತು ಬಿಗ್ ಬಾಸ್ ಮುಗ್ದು. ಇಲ್ಲಿವರೆಗೂ ನಾನು ವರ್ತೂರು ಸಂತೋಷಣ ಅಷ್ಟೇ ಬಾಂಡಿಂಗಲ್ಲಿದ್ವಿ. ನನ್ನನ್ನು ಅವ್ರು ಬಿಟ್ಕೊಡಲ್ಲ, ಅವರು ನಾನು ಬಿಟ್ಕೊಡಲ್ಲ. ಇವಾಗ್ಲೂ ಬಿಗ್ ಬಾಸ್ ಇಲ್ಲದೇ ಇದ್ರೂ ಅಷ್ಟು ಬಾಂಡಿಂಗನ್ನು ಸಂಪಾದನೆ ಮಾಡಿದ್ವಿ. ಆ ವಿಶ್ವಾಸನ ಸಂಪಾದನೆ ಮಾಡೋಕ್ಕೆ ಬಿಗ್ ಬಾಸೇ ಕಾರಣ. ಕೆಲವೊಬ್ರು ಉಳಿಸ್ಕೋತಾರೆ, ಕೆಲವೊಬ್ರು ಉಳಿಸ್ಕೊಳ್ಳಲ್ಲ. ಹಂಗಾಗಿ ಅದೇನು ಅನ್ಸಲ್ಲ ಸರ್. ಒಳ್ಳೊಳಗೆ ಇಟ್ಟು ಸ್ಕೆಚ್ ಆಗ್ತಾರೆ ಅಂದರೆ ಆ ಥರ ಏನಿಲ್ಲ. ಪಾಪ ಅವ್ರು ವೈಯಕ್ತಿಕ ಆಟ ಆಡ್ತಾ ಇರ್ತಾರೆ. ಯಾರನ್ನಾದ್ರೂ ನಾಮಿನೇಟ್ ಮಾಡಬೇಕು ಅಂದರೆ ಇದ್ದವ್ರು 3 ಜನದಲ್ಲಿ ಮಾಡಲೇಬೇಕಲ್ಲ, ಅಷ್ಟೇ. ಸೊ ಬಿಗ್ ಬಾಸ್ ಎನ್ನುವಂಥದ್ದು ಎಲ್ರಿಗೂ ನೋಡಿದ ತಕ್ಷಣ ಒಂದು ರೀತಿ ಫೇರ್ ಆಗಿ ಆಡ್ತಾರೆ ಎನ್ನುವಂಥದ್ದು, ಕಪಲ್ಸ್ ಥರ ಎನ್ನುವಂಥದ್ದು. ಆದರೆ ನೀವು ಅದನ್ನು ಸೀಸನ್ನ ಬ್ರೇಕ್ ಮಾಡಿದ್ರಿ, ಒಂದು ಸ್ನೇಹವನ್ನು ತೋರಿಸ್ಕೊಡ್ಬೋದು ಎನ್ನುವಂಥದ್ದು. ನೀವಾಗಿರ್ಬೋದು, ಸಂತೋಷ್ ಅವರಾಗಿರ್ಬೋದು. ಈಗ ಸಂತೋಷ್ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ, ಅಂದರೆ ರನ್ನರಪ್ಪಿಗೆ ನಾನು ಒಂದಿಷ್ಟು ಹಣ ಕೊಡ್ತೀನಿ, ಅಂದರೆ ಪ್ರೋತ್ಸಾಹ ಧನ ಕೊಡ್ತೀನಿ ಎನ್ನುವಂಥದ್ದು. ಖಂಡಿತ ಕೊಡ್ತಾರಂತೆ ಸರ್. ನಾನು ಕೇಳಿದೆ, ಅಣ್ಣ ಅದು ಹೆಂಗಣ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟಲ್ಲ, ಕೊಡ್ತೀಯಾ ಹೆಂಗಣ ಅಂತ ಅಂದೆ. 100% ಕೊಡ್ತೀನಿ ಅಂತ ಹೇಳವ್ರೆ. ನೋಡಬೇಕು ಅದು ಯಾವ ಥರ ಕೊಡ್ತಾರೋ ಏನೋ, ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟು 10 ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ ಅವರು. ಆ ಥರ. ಆಮೇಲೆ ಇನ್ನೊಂದೇನೆಂದರೆ, ಈ ಬಿಗ್ ಬಾಸಲ್ಲಿ ನಂದು ಸಂತು ಅಣ್ಣನ ಥರ ಜೋಡಿ ಯಾವುದೂ ಬರಲೇ ಇಲ್ಲ ನಾವು ಹೋದ್ಮೇಲಿಂದ. ಬಟ್ ಆ ಥರನೂ ಇರ್ಬೋದಲ್ವ ಅಂತ ಅನಿಸುತ್ತೆ ನಮಗೆ. ಬಟ್ ನನ್ನ ಥರನೂ ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಬಂದೆ. ಆ ಥರದವ್ರು ಯಾರೂ ಸಿಗಲಿಲ್ಲ. ಬಟ್ ನಮ್ಮ ಥರದವ್ರು ಯಾರೂ ಸಿಗ್ತಾ ಇಲ್ಲ ಬಿಗ್ ಬಾಸಲ್ಲಿ. ತುಕಾಲಿ ಸಂತೋಷ್ ಅವ್ರು ಅಂತ ಹೇಳಿದ್ರೆ ಸತ್ಯವನ್ನೇ ಹೇಳ್ತಾರೆ, ಸುಳ್ಳನ್ನು ಹೇಳೋದೇ ಇಲ್ಲ ಎನ್ನುವಂಥದ್ದು. ಸೊ ಈಗ ಸುದೀಪ್ ಸರ್ ಕೈಯಲ್ಲಿ ರೈಟು ಮತ್ತು ಲೆಫ್ಟ್ ಯಾರು ಇರ್ತಾರೆ? ನಾನು 100% ನಾನು ಸತ್ಯವನ್ನೇ ಹೇಳ್ತೀನಿ. ಆದರೆ ಸುದೀಪ್ ಸರ್ ಕೈಲಿರೋದು ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಸತ್ಯ ಹೇಳ್ತೀನಿ. ಯಾರು ಇರ್ಬೋದು ನಿಮ್ಮ ಊಹೆ? ಅಲ್ಲ, ಯಾರಿರ್ಬೋದು ಊಹೆ ಅಂತಂದರೆ, ನಾನು ರೈಟು ಲೆಫ್ಟ್ ಹೇಳಿದ್ರೆ ನನಗೆ ಕೇಳ್ಬಿಡ್ತೀರಿ ಇವ್ರದ್ದಿರುತ್ತೆ ಅವ್ರದ್ದಿರುತ್ತೆ ಅಂತ. ಬಟ್ 6 ಜನದಲ್ಲಿ ಇಬ್ರದ್ದು ಇರುತ್ತೆ ಸರ್. ಆಯಿತು. ಸಂತೋಷ್ ಅವ್ರ ಪ್ರಕಾರ ಯಾರು ವಿನ್ ಆಗ್ಬೋದು? ಸರ್, ಯಾರು ವಿನ್ ಆಗ್ಬೋದು ಅನ್ನೋದಕ್ಕಿಂತ ನನಗೆ ಗಿಲ್ಲಿನೇ ಗೆಲ್ಲಬೇಕು ಅಂತ ಆಸೆ. ಗೆಲ್ಲಿ ಸರ್, ಯಾಕೆಂದರೆ ಬಡವ್ರ ಮಕ್ಕಳು ಬೆಳಿಬೇಕು. ಅವನು ನಮ್ಮೊಳಗಿದ್ದನೊಬ್ಬ ದೊಡ್ಡ ಮಟ್ಟಕ್ಕೆ ಹೋಗಿ ಒಂದು ದೊಡ್ಡ ಹೀರೋ ಥರ ಆಗಿ ದೊಡ್ಡ ಜನ ಸಂಪಾದನೆ ಮಾಡಿ ಬೆಳ್ಕೋಬೇಕು ಅನ್ನೋದು ಆಸೆ ಅಷ್ಟೇ ಸರ್. ನಮಗೇನು ಆ ಥರದ್ದೇನಿಲ್ಲ. ನಮ್ಮೊಳಗಿದ್ದನೊಬ್ಬ ಬೆಳಿಬೇಕು. ಆ ಹಂಬಲ ಡೇ ಒನ್ನಿಂದ ಇಲ್ಲಿವರೆಗೂ ನನಗೇನಾದರೂ ಇದ್ದರೆ ಅದು ಗಿಲ್ಲಿ ಗೆಲ್ಲಬೇಕು ಅನ್ನೋದು ಅಷ್ಟೇ. ಇಲ್ಲೇನಿಲ್ಲ. ಯಾಕೆಂದರೆ ನಮ್ಮೊಳಗಿದ್ದನೊಬ್ಬ ಗೆಲ್ಲಬೇಕು, ಬೆಳಿಬೇಕು, ಮುಂದೆ ಹೋಗಬೇಕು. ನಮ್ಮ ಭಾವ ಗೆದ್ದಾಗಲೂ ಅಷ್ಟೇ ಖುಷಿ ಪಟ್ಟಿದ್ದು, ನಮ್ಮ ಮಂಜು ಪಾವಗಡ ಗೆದ್ದಾಗ. ಯಾಕೆಂದರೆ ನಮ್ಮ ಕಾಮಿಡಿ ಕಿಲಾಡಿ, ಗಿಚ್ಚಿ ಗಿಲಿ ಗಿಲಿ, ಮಜಾ ಭಾರತ ಇಂಥ ಆರ್ಟಿಸ್ಟ್ಗಳು ಒಂದು ದೊಡ್ಡ ಮಟ್ಟದ ಒಂದು ಸಾಧನೆಗೆ ಹೋದಾಗ, ಸೆಲೆಬ್ರಿಟಿ ಲೆವೆಲ್ಗೆ ಹೋದಾಗ, ಅಲ್ಲಿ ಗೆದ್ದಾಗ ಅವ್ನು ಗೆಲ್ಲಲ್ಲ. ಸೊ ನಾವೆಲ್ಲ ಗೆದ್ದಂಗೆ ಆಗುತ್ತೆ. ಅದು ನನಗೆ ಖುಷಿ ಸರ್, ಅಷ್ಟೇ. ಸೊ ಇದ್ರ ಜೊತೆಗೆ ನೀವು ಕೂಡ ಬಿಗ್ ಬಾಸ್ ಮನೇಲಿ ಇದ್ರಿ, ನಿಮ್ಮ ಮನೆಯವರು ಕೂಡ ಬಿಗ್ ಬಾಸ್ ಮನೇಲಿ ಇದ್ರು. ಬಿಗ್ ಬಾಸ್ ಮನೆ ಅಂತ ತಕ್ಷಣ ಎಷ್ಟು ಮಿಸ್ ಮಾಡ್ಕೋತೀರಿ? ಸರ್, ತುಂಬ ಮಿಸ್ ಮಾಡ್ಕೋತೀನಿ. ಈ ಸಲ ಹೋಗಬೇಕು ಅಂದ್ಕೊಂಡೆ. ಬಟ್ ಹೋಗ್ತೀನಿ ಸರ್. ಇನ್ನೊಂದು 3 ಡೇಸ್ ಒಳಗೆ ಏನಾದರೂ ಅದ್ರ ಒಳಗಡೆ ಹೋಗೋಂಥ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಿಚ್ಚಿ ಗಿಲಿ ಗಿಲಿ ಲಾಂಚ್ಗೆ ಏನಾದರೂ ಒಳಗಡೆ ಪ್ರಮೋಷನ್ ಕಳಿಸ್ಬೋದು. ಸೊ ಹೋಗಿ ಬರ್ತೀನಿ ಸರ್. ಫೈನಲಿ ಬಿಗ್ ಬಾಸ್ ಅಂದ ತಕ್ಷಣ ಒಂದಿಷ್ಟು ಆಡಿಯನ್ಸ್ಗೆ ಕುತೂಹಲ ಇರುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಆ, ಸೋಲು ಗೆಲುವು ಕಾಮನ್ನು. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿ ಗೆಲ್ಲಿಲ್ಲ ಅಂದ್ರೂ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಗೆದ್ದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಅವ್ರ ಮೇಲೆ ಇರಲಿ. ಜಾಸ್ತಿ ಸಪೋರ್ಟು ನಮ್ಮ ಗಿಲ್ಲಿ ಮೇಲೆ ಹಾಕಿ, ಒಂದು ಸ್ವಲ್ಪ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಕೊನೆ ಪ್ರಶ್ನೆ. ಸೊ ಹಣಬಲ ಮತ್ತೆ ಜನಬಲ ಎನ್ನುವಂಥದ್ದು ಒಂದಿಷ್ಟು ಚರ್ಚೆ ಆಗ್ತಿದೆ, ಇದೆಲ್ಲ ವರ್ಕ್ ಆಗುತ್ತಾ? ಇದು ವರ್ಕ್ ಆಗುತ್ತೆ? ಪ್ರಶ್ನೆ. ಹಾಂ, ಹಣಬಲ ಜನಬಲ ವರ್ಕ್ ಆಗುತ್ತೆ? ಹಣಬಲ ಜನಬಲ ನಮ್ಮ ತಾಯಿನೇ ವರ್ಕ್ ಆಗಿಲ್ಲ. ಯಾಕೆ ಅಂತ ಕೇಳಿ, ಅಲ್ಲಿ ಹಣನೂ ಇಲ್ಲ, ಜನನೂ ಇಲ್ಲ. ಅಲ್ಲಿ ಅವ್ರ ಪಾಪ ಒಳಗಡೆ ಅವ್ರಿಗೇನು ಗೊತ್ತಾಗಲ್ಲ. ಇಲ್ಲಿ ಹೊರಗಡೆ ಏನು ಹೇಳಿದ್ರು ಅದೊಂದು ಬಾರ್ಡರ್ ಅಷ್ಟೇ. ಯಾವ ವೈಯಕ್ತಿಕ ವ್ಯಕ್ತಿಗಾಗಲಿ ಮತ್ತು ಇನ್ನೊಂದಾಗಲಿ ಯಾರನ್ನೂ ಅಲ್ಲಿ ಕನೆಕ್ಟೇ ಮಾಡ್ಕೊಳ್ಳಲ್ಲ. ಅದೊಂದು ಪ್ರಪಂಚ. ಆ ಪ್ರಪಂಚದಲ್ಲಿ ಏನು ಇಲ್ಲಿ ಓಟ್ ಹಾಕಿರ್ತಾರೆ ಅದಷ್ಟೇ ಸತ್ಯ. ಅದ್ರ ಮುಖಾಂತರನೇ ಗೆಲ್ಸೋದು. ಇಲ್ಲಿ ಹಣಬಲ ಜನಬಲ ಯಾವುದೂ ಮುಖ್ಯ ಆಗಲ್ಲ. ಸೊ ಹಂಗಾಗಿ ಸುದೀಪ್ ಅಣ್ಣನೂ ಅಷ್ಟೇ. ಅವರ ಮಾತಾಗಿರೋದು, ಅವರ ಒಂದು ನಡವಳಿಕೆ ರೀತಿಯಾಗಿರ್ಬೋದು, ಅವ್ರು ಪರ್ಫೆಕ್ಟಾಗಿ ಬಿಗ್ ಬಾಸ್ ಅಂದ ತಕ್ಷಣ ಅವರಷ್ಟು ಪರ್ಫೆಕ್ಟಾಗಿ ಒಂದು ಡಿಸಿಷನ್ ಆಗಲಿ ಮತ್ತೊಂದಾಗಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಣ್ಣನೇ ಅದಕ್ಕೆ ಸೂಟಬಲ್ ಅಂತ ಅನ್ಕೋತೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಬಿಗ್ ಬಾಸ್ನ ಮಾಜಿ ಸ್ಪರ್ಧೆಯಾಗಿರ್ತಕ್ಕಂಥ ತುಕಾಲಿ ಸಂತೋಷ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.